ಗುರುಜಿ ಗುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಿ, ಯಾವ್ದದು? ಶನೇಶ್ವರನ ಒಂದು ಸಂತೃಪ್ತಿ ಪಡಿಸಿದ ಮೇಲೆ ನೀವೆಲ್ಲ ಹೇಳಿದಿರ ಉತ್ತರದಲ್ಲಿ. ಶನೇಶ್ವರನ ಹತ್ತಿರದಲ್ಲಿ ಯಾರಿದ್ದಾರೆ? ಸಾಕ್ಷಾತ್ ಶಿರಡಿ ಸಾಯಿನಾಥ. ಅಂದರೆ ಅಲ್ಲಾ ಮಾಲಿಕ್ ಅಂತ ಹೇಳ್ತಕ್ಕಂಥ ಒಂದು ಅನುಗ್ರಹ, ಆ ಕಡೆ ಇರತಕ್ಕಂಥ ಒಂದು ಮುಸಲ್ಮಾನ್ ಅನುಗ್ರಹ, ಈ ಕಡೆ ಇದೆ ಹಿಂದೂ ಸಂಪ್ರದಾಯ. ಅಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಆ ಗುರು ಅನುಗ್ರಹವನ್ನು ಪೂರ್ತಿಯಾಗಿ ಕೊಡ್ತಕ್ಕಂಥವರು ಶಿರಡಿ ಸಾಯಿಬಾಬಾ. ಎರಡೂ ಭಾವನೆಯಲ್ಲಿ ಸೇರ್ತಾರೆ, ಗುರು ಮತ್ತು ರಾಹು ಬೃಹಸ್ಪತಿಯ ಸಂದಿಗ್ಧ ಕಾಲದಲ್ಲಿ. ಅದಕ್ಕೆ ಈ ಶನೇಶ್ವರನ ಪರಿಹಾರ ಮಾಡ್ತಕ್ಕಂಥವ್ನು ಯಾರೋ? ಗುರು. ಶನೇಶ್ವರ ಯಾರ ತಲೆ ಬಾಗೋದು? ಪರಮೇಶ್ವರನಿಗೆ ಒಬ್ಬನಿಗೆ. ಆದರೆ ಯಾರಿಗೆ ದೋಷವನ್ನು ಕೊಡೋದಿಲ್ಲ? ಮಹಾಗಣಪತಿ ಆಂಜನೇಯನಿಗೆ. ಅದಕ್ಕೆ ರಾಹು ತತ್ವದಲ್ಲಿರ್ತಕ್ಕಂಥ ಅನುಗ್ರಹ ಆಂಜನೇಯ ಸ್ವಾಮಿ, ಎಡಭಾಗದಲ್ಲಿ ಗುರು ತತ್ವದಲ್ಲಿರ್ತಕ್ಕಂಥ ಮಹಾಗಣಪತಿ ಮೂಲ ಆಧಾರ. ಅದಕ್ಕೆ ಆದ್ಯಂತ ಪ್ರಭು ಅಂತ ಕರಿತೀವಿ. ಅರ್ಧ ಆಂಜನೇಯ, ಅರ್ಧ ಗಣಪತಿ. ಈ ಸ್ಮರಣೆಯನ್ನ ಮಾಡಿಕೊಂಡಾಗ ಆ ಮಹಾಪಟವನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂತಹ ಜೀವನದಲ್ಲಿ ಇಂತಹ ಒಂದು ಆದ್ಯಂತ ಪ್ರಭು ಯಾವ ಕಾಲಕ್ಕೂ ಮೂಲ ಮಂತ್ರ ಒಂದಿದೆ. ಆ ಮೂಲ ಮಂತ್ರವನ್ನು ಯಾರು ಹೇಳ್ಕೊಂತಾರೋ? ರಾಹು ಕೇತು ಶನಿ. ಯಾರೋ? ರಾಹು ಕೇತು ಶನಿ. ಮತ್ತೆ ಇಂಪಾರ್ಟೆಂಟ್ ಆಗಿ ದೊಡ್ಡ ಪೋರ್ಟ್ಫೋಲಿಯೋ ಹೊಂದಿರತಕ್ಕಂಥ ಕುಜ. ಜನ್ಮದಲ್ಲಿ ನಿಮ್ಮ ಹತ್ರ ಕೆಟ್ಟ ಗುಣಗಳು ಇಟ್ಕೊಂಡು ಬರೋದೇ ಇಲ್ಲ. ಅಂದ್ರೆ ನಿಮಗೆ ಕೆಟ್ಟದ್ದು ಆಗೋದೇ ಇಲ್ಲ. ಈ ಇಬ್ಬರನ್ನು ಸ್ಮರಣೆ ಮಾಡೋದು ಯಾರನ್ನ? ಅರ್ಧ ಆಂಜನೇಯ, ಅರ್ಧ ಗಣಪತಿ. ಇದೇನಪ್ಪ ಅರ್ಧ ಆಂಜನೇಯ ಅರ್ಧ ಗಣಪತಿ? ಅದನ್ನು ತಿಳಿಸ್ಕೊಳ್ಳೋಣ. ಈಗ ಶಿರಡಿ ಸಾಯಿಬಾಬನ ಅನುಗ್ರಹ ಇದು ಜ್ಞಾಪಕ ಇಟ್ಕೋಬೇಕಿದ್ದೀನ ನೀವು. ಯಾಕೆ ಅನ್ನಿ, ಆ ಶಿರಡಿ ಸಾಯಿಬಾಬನ ಅನುಗ್ರಹವನ್ನು ಪಡೀತಕ್ಕಂಥ ನೀವುಗಳು ಶಿರಡಿಗೆ ಹೋಗಲೇಬೇಕು. ಶನೇಶ್ವರ ನಂತರ ಶಿರಡಿಗೆ ಹೋಗಬೇಕು. ಯಾವುದು ತಿಳ್ಕೊಳ್ಳಿ, ಬಹಳ ಜನ ತಪ್ಪು ಮಾಡಿದ್ದೀರೇನು ಅಂದರೆ, ಹೋಗಿ ಶಿರಡಿ ಇಳ್ಕೊಂಬಿಡೋಣಪ್ಪ ಅಂತೇಳಿ ಶಿರಡಿ ಇಳ್ಕೊಂಬಿಡೋದು, ಶನೇಶ್ವರ ನೋಡ್ಕೊಳ್ಳೋದು, ವಾಪಸ್ ಬಂದ್ಬಿಡೋದು. ಹೀಗೆಲ್ಲ ಮಾಡಿಬಿಟ್ಟು ಶನೇಶ್ವರನ ಮತ್ತೆ ಏನು ಮಾಡ್ತೀರಾ? ಅವನು ಕೋಪಕ್ಕೆ ಉದ್ವೇಗ ಪಡಿಸ್ತೀರಾ. ಅದಕ್ಕೆ ಶನೇಶ್ವರನ ದರ್ಶನ ನಂತರ ಶಿರಡಿ ದರ್ಶನ, ಶಿರಡಿ ದರ್ಶನ ನಂತರ ಒಂದು ದೇವಿ ದರ್ಶನ. ಆ ದೇವಿ ಯಾರು ಎತ್ತ ಅಂತ ಇದೇ ರೀತಿಯಾಗಿ ಖಂಡಿತ ತಿಳಿಸ್ಕೊಡ್ತೀನಿ. ಯಾಕೆ ನೀವುಗಳು ತಾಳ್ಮೆಯಿಂದ ಕೂತ್ಕೊಳ್ಳೋಕ್ಕೆ ಎಷ್ಟು ಜನ? ಶನೇಶ್ವರೇನೋ, ಶನೇಶ್ವರ ನಿಧಾನ ಮೆತ್ತಗೆ ಮಂದವಾಗಿದ್ದಾನೆ ನೋಡಿ. ಆ ಮಂದತನ ನಿಮಗೂ ಅನುಭವ ಆಗಬೇಕು. ಅದೇ ರೀತಿಯಾಗಿ ನಾವುಗಳನ್ನು ಕಾರ್ಯಕ್ರಮದ ಮುಖಾಂತರವಾಗಿ ಮಂದವಾಗಿಯೇ ಕೊಡ್ತೀವಿ. ಆದರೆ ನೀವುಗಳು ಈ ಮುಂದಿನ ವಾರದಿಂದ, ಸೋಮವಾರದಿಂದ ಯಾರು ಬರ್ತಾ ಇದ್ದಾರೆ? ನವ ನರಸಿಂಹ ದರ್ಶನ. ಯಾತಕ್ಕೆ? ಅದೇ ಕುಜನು, ಶನೇಶ್ವರನಿಗೆ ಮಿತ್ರನಾಗಿರೋನು ಕುಜ ಬಹಳ ಇಂಪಾರ್ಟೆಂಟು. ಶನೇಶ್ವರ ಕುಜನ್ ಜೊತೆ ಬಹಳ ಇಂಪಾರ್ಟೆನ್ಸ್ ತಗೊಂಡಿರ್ತಾನೆ. ಯಾಕೆಂದ್ರೆ ಪಕ್ಕದಲ್ಲಿ ಕೂಡ್ಸ್ಕೊಂತಾನಂತೆ. ಈ ಕುಜ ಅಂಗಾರಕನ ಹೇಗಿರ್ತಾನೋ, ಯಾವತ್ತೂ ಯಾವ ಕಾಲಕ್ಕೂ ಶನೇಶ್ವರನು ಎರಡು ಸರಿ ಕುಜನ್ ಜೊತೆ ನೋಡುವಾಗ, ಕುಜನ್ನ ನೋಡ್ತಕ್ಕಂಥದ್ದು ಅಥವಾ ಕುಜನ ಪರಿಹಾರವನ್ನ ಅವನ ದೃಷ್ಟಿ ಇವನ ಮೇಲೆ ಬೀಳೋದಾಗ್ಲಿ, ಇವರಿಬ್ಬರು ಇದ್ದಾಗ ಏನೇನಾಗತ್ತೆ ಗೊತ್ತಾ? ಎಂಥ ಕಾಲಕ್ಕೂ ಕುಜ ಶನಿ ಒಟ್ಟಿಗಿದ್ದರೆ ಪ್ರತಿಯೊಬ್ಬ ಮನುಷ್ಯನ ಕುಂಡಿಲಿ ಇದ್ರೆ ಅವನು ಜೈಲು ಹೋಗಿ ಬರೋದು ಗ್ಯಾರಂಟಿ. ಆದರೆ ಜೈಲಿಗೆ ಹೋಗಿ ಬರೋದು ಅಂದ್ರೆ ಏನೋ, ಅಕಸ್ಮಾತ್ ಇನ್ಸ್ಪೆಕ್ಟರ್ ಫ್ರೆಂಡ್ ಆಗಿರ್ತಾ ಅಂತ ಇಟ್ಕೊಳ್ಳಿ, ಒಳಗೆ ಹೋಗಿ ಒಂದು ಕಾಫಿ ಕುಡ್ಕೊಂಬರೋದು. ಅವತ್ತು ಹೋಗಿರ್ತೀಯ ನಿನ್ನ ಸ್ಟೇಷನ್ಗೆ, ಜೈಲೊಳಗೆ ಕಾಲೇ ಇಟ್ಟಿರ್ತೀಯ. ನಿನ್ನ ಜಾತಕ ತೆಗೆದು ನೋಡಿದಾಗ ಕುಜ ಶನಿ ಒಟ್ಟಿಗಿದ್ದಾರೆ. ಹೇಗೆ? ಗುರು ಬಲ ಇತ್ತು. ಅದಕ್ಕೆ ಒಳ್ಳೆ ರೀತಿಯಾಗಿ ಹೋಗಿ ಬಂದ ಜೈಲಿಗೆ. ಇಲ್ಲದೆ ಇದ್ರೆ ಮೊಚ್ಚು ಕಚಾರಿ ಎಲ್ಲ ತಗೊಂಡು ಜೈಲ್ಗೆ ಹೋಗಿರ್ತೀಯ, ಇಲ್ಲ ಕಳ್ತವನ್ನ ಅಪವಾದದ ಮೇಲೆ ಹೋಗಿರ್ತೀಯ, ಅಥವಾ ಸುಮ್ಮನೆ ಒಂದು ರಿಮ್ಯಾಂಡ್ ಯಾವಳಿಗಾದ್ರೂ ರೇಗಿಸಿರ್ಬೋದು ಅಥವಾ ಏನೋ ಚುಡಾಯಿಸಿರ್ಬೋದು, ಅಥವಾ ಅವಳಿಗೆ ಯಾವ ಕಾಲಕ್ಕಾದ್ರೂ ವರದಕ್ಷಿಣೆ ಕಿರುಕುಳ ಕೊಟ್ಟಿರ್ಬೋದು. ಸ್ವಾಮಿ ಯಥಾಕಿ ಒಳಗೆ ನನ್ನ ಮಗನ್ನ ಅಂತೇಳಿ ಒಳಗೆ ಹಾಕಿರ್ತಾರೆ. ಅದಂತೂ ಗ್ಯಾರಂಟಿ. ಕೆಲವ್ರಿಗಂತೂ ಅಕಸ್ಮಾತ್ ಶನೇಶ್ವರ ಮನೆಯಲ್ಲೇ ಕುಜಾ ಶನಿ ಇದ್ದು ಬಿಟ್ರೆ ಫಸ್ಟ್ ಕ್ಲಾಸ್ ಆಕ್ಸಿಡೆಂಟ್ಸ್. ಎಷ್ಟು ಚೆನ್ನಾಗಿ ಕೊಡ್ತಾನೆ ಅಂತೀರಾ? ಬಾವಿ ಇರೋ ಜಾಗದಲ್ಲಿ ತಳ್ಬಿಸಾಕಿರ್ತಾನೆ, ಮೂಳೆ ಮುರಿದು ಒಂದ್ ಕಡೆ ಕೂಡಿಸಿರ್ತಾನೆ, ಕಬ್ಬಣವನ್ನ ತಾನೇ ಶನಿ ಜೊತೆ ಮಿತ್ರ ಅಂತ ಮೊದಲೇ ಹೇಳಿದೀನಿ. ಆಕ್ಸಿಡೆಂಟ್ ಆದರೆ ಕೆಲವರಿಗೆ ಬರೀ ಸ್ಟಿಚಸ್ ಹಾಕ್ತಾರೆ. ಕುಜನ್ ಜೊತೆ ಕೂತ್ಕೊಂಡಾಗ ಒಂದು ರಾಡ್ ಒಳಗೆ ಸೇರಿಸಿ ಹಂಗೆ ನಟ್ಟು ಬೋಲ್ಟ್ ಹಾಕಿಟ್ಟಿರ್ತಾರೆ. ಆರ್ಟಿಫಿಷಿಯಲ್ ಲಿಮ್ಸ್ ಆಗೋಯ್ತು. ನಿಮ್ಮ ಜೀವನಕ್ಕೆ ಅದೇ ಸಾಕ್ಷಿ. ನೋಡ್ಕೊಳ್ಳಿ ನನ್ನ ಮಕ್ಕಳ ಅಂತ. ಯಾಕೆ ಅಂದರೆ ಎಷ್ಟು ಗೋಳಿಕೊಂಡ್ರ, ಎಷ್ಟು ಪಾಪಗಳು ಮಾಡಿರ್ತೀರ, ಎಷ್ಟು ಜನಕ್ಕೆ ಮಾಡಿರ್ತೀರಾ. ಆ ಭಗವಂತ ಏನು ಮಾಡ್ತಾರೆ? ನಿಜವಾದ ಮೂಳೆ ತೆಗೆದು ಬಿಸಾಕ್ಬಿಟ್ಟು ಒಂದು ನಟ್ಟು ಈ ಕಡೆ ಆ ಕಡೆ ರೋಲಿಂಗ್ ಹಾಕಿ ಅಲ್ಲಿ ಗ್ರೀಸ್ ಹಚ್ಚಿ ಇಟ್ಟಿರ್ತಾನೆ. ಕಬ್ಬಣ ಒಳಗೆ ಹೊಟ್ಟೋಯ್ತಾ? ಜೀವನಾಂಶ ಹೆಂಗೆ ನೆಗೆದು ಬಿದ್ದು ಹೋಯ್ತಾ? ಅಲ್ಲಿಗೆ ನಿಮ್ಮ ಕತೆ ಮುಗಿಯಿತು. ಜೀವನದಲ್ಲಿ ಭಗವಂತ ಮುರಿದು ಬಿಸಾಕಿದ ಮೇಲೆ ಪಾಠ ನೀವು ಕಲ್ತ್ಕೊಳ್ಳೋಕ್ಕಿಂತ ದಯವಿಟ್ಟು ಮೊದಲೇ ಕಲ್ತ್ಕೊಳ್ಳಿ. ಅಂಥ ಒಂದು ಕಾಲ ಸಂದಿಗ್ಧ ಕಾಲ, ಕಲಿಯುಗ. ಯಾವ ಕಾಲಕ್ಕೂ ಶನೇಶ್ವರನ ಬಿಡಲ್ಲ. ಇವೆಲ್ಲ ಇದಕ್ಕೆ ಕಾಯಬೇಕು. ಆ ಶನೇಶ್ವರನ ಗುರುದರ್ಶನ ಆದಮೇಲೆ ಯಾವ ದೇವಿ ದರ್ಶನಕ್ಕೆ ಹೋಗಬೇಕು, ಶಿರಡಿಯಲ್ಲಿ ಏನೇನು ಪ್ರಯೋಗ ಮಾಡಬೇಕು, ಇದನ್ನೆಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಆದರೆ 9 ನವನರಸಿಂಹ ನಂತರ, ಆ 9 ನರಸಿಂಹ ಇನ್ನೇನು ಕಾಲಿಡ್ತಾ ಇದ್ದಾರೆ ಸೋಮವಾರದಿಂದ, ಪ್ರತಿದಿನ ಒಂದೊಂದು ನರಸಿಂಹ ಸ್ವಾಮಿ ಬರ್ತಾ ಇದ್ದಾನೆ. ಅಹೋಬಲ ನರಸಿಂಹ. ಅಂಥ ಒಂದು ಅಹೋಬಲ ನರಸಿಂಹನಕ್ಕೆ ನೀವೆಲ್ಲ ಸ್ವಾಗತವನ್ನು ಬೋಯಿಸಿದ್ದೀರಾ. ಎಷ್ಟೋ ಜನ ಹೋಗಿ ಬಂದಿರಾ. ಸಂದಿಗ್ಧ ಕಾಲ ಪರಿವರ್ತನೆ ಆಗತ್ತೆ. ಕುಜನ ಜೊತೆ ಶನಿ ಸಂಗಮ. ಅದಕ್ಕೋಸ್ಕರ ಈ ಎಲ್ಲ ಶನಿ ಸಂಗಮಕ್ಕೆ ಕುಜನ ಜೊತೆ ಆ ಒಂದು ಮಾರ್ಪಾಡಾಗಲಿ, ನಿಮ್ಮಿಬ್ಬರಿಗೂ ಆ
ಸೇರ್ತಕ್ಕಂಥ ಸಂಗಮಕ್ಕೆ ನಾನು ಆ ಕುಜನ ಅನುಗ್ರಹವಾಗಿ ಪಡೆದಿರತಕ್ಕಂಥ ನರಸಿಂಹನಿಗೆ ಸ್ಮರಣೆ ಕೂಡ ಮಾಡ್ಕೋಬೇಕು. ಇಷ್ಟೆಲ್ಲ ವಿಚಾರ ತಿಳಿಸ್ಬೇಕು. ಯಾಕೆಂದರೆ ಬಹಳ ದಿವಸಗಳಾಗೋಗಿತ್ತು. ನೀವೆಲ್ಲ ಆಹೋ ಬೆಲಕ್ಕೆ ಹೋಗಿದ್ದು. ಸ್ವಾತಿ ನಕ್ಷತ್ರ ಮರ್ತೋಗಿದ್ದೀರಾ, ಮಂಗಳವಾರ ಮರ್ತೋಗಿದ್ದೀರಾ, ಜೈಲಿಗೆ ಹೋಗ್ತೀರಾ, ಕೈ ಕಾಲು ಮುರ್ಕೊಂತೀರಾ, ಯಾರಿಗಾದ್ರೂ ಅನ್ಯಾಯ ಮಾಡ್ತೀರಾ ಇಲ್ವಾ? ಮಾಡಕ್ಕೆ ಪ್ರಯತ್ನ ಅಲ್ಲ, ತಲೆ ಒಳಗೆ ಯೋಚನೆ ಇರಬಾರ್ದು. ಯಮಶಾಸನ ಬೇರೆ ನಾನು ಶುರು ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದೊಂದು ದಿವಸ ಏನೇನು ಮಾಡಬೇಕು, ಏನೇನು ಮಾಡಿರೋದಕ್ಕೆ ಅನುಭವಿಸಲೇಬೇಕು. ಅದನ್ನು ಸಾಕ್ಷಿ ರೂಪವಾಗಿ ದರ್ಶನ ಮಾರ್ಗದಲ್ಲಿ ತೋರಿಸ್ತೀನಿ. ಏನಂತೀರಾ? ಇದಕ್ಕೆಲ್ಲ ಒಳ್ಳೇದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ಮೇಲಾದರೂ ಒಳ್ಳೆಯವರಾಗಿ ಅಂತ ಈ ಮುಖಾಂತರ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಕೆಟ್ಟವರು ಕೂಡ ಒಳ್ಳೆಯವರಾಗಲಿ, ಒಳ್ಳೆಯವರು ಕೂಡ ಇನ್ನಷ್ಟು ಜನಕ್ಕೆ ಒಳ್ಳೆತನವನ್ನು ಹೇಳಿ. ಖಂಡಿತ ಯಾವ ಕಾಲಕ್ಕೂ ಎಲ್ಲವೂ ದೇವರ ಲೀಲೆಗಳು. ಇದಕ್ಕೆಲ್ಲ ಸಾಕ್ಷಿ ಏನಂತೀರಾ? ಆ ಭಗವಂತ ಒಬ್ಬನೇ. ಎಲ್ಲರೂ ಸಂತೋಷ ಪಟ್ಟಿದ್ದೀರಾ? ಈ ಒಂದು ಸಂತೋಷಕ್ಕೆ ನಾವೆಲ್ಲ ಏನು ಮಾಡಬೇಕು? ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು.